ಆಗಿ ಹೋಗಿರ್ತಕ್ಕಂಥ ಶರಣ ವಿಶ್ವಗುರು ಬಸವಣ್ಣನವರ ಸಮಕಾಲೀನವರೇ ಆಗಿರ್ತಕ್ಕಂತಹ ಮಡಿವಾಳ ಮಾಚಿದೇವರ ಜಯಂತಿಯ ಪ್ರಯುಕ್ತವಾಗಿ ತಮ್ಮೆಲ್ಲರಿಗೂ, ಎಲ್ಲ ಮುದ್ದು ಮಕ್ಕಳಿಗೂ, ಶಿಕ್ಷಕ ಶಿಕ್ಷಕಿಯರಿಗೂ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಡಿವಾಳ ಮಾಚಿದೇವರು ಅಂದ ತಕ್ಷಣ ಮಕ್ಕಳೇ 12ನೇ ಶತಮಾನದಲ್ಲಿ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಗಿ, ನೆನಪಿಟ್ಕೊರಿ ಮಕ್ಕಳೇ, ದೇವರ ಹಿಪ್ಪರಗಿಯಲ್ಲಿ 1121ರಲ್ಲಿ ಜನ್ಮ ತಾಳ್ತಾರೆ. 1121ರಲ್ಲಿ ಜನ್ಮ ತಾಳ್ತಾರೆ. ಆ ಮಡಿವಾಳ ಮಾಚಿದೇವರ ತಂದೆ ತಾಯಿಗಳ ಹೆಸರು ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಮಕ್ಕಳೇ, ಸುಜ್ಞಾನವ್ವ ಅಂತಕ್ಕಂಥ ತಾಯಿ, ಜೊತೆಗೆ ತಂದೆ ಆಗಿರ್ತಕ್ಕಂಥ ಮಡಿವಾಳ ಮಾಚಿದೇವರ ತಂದೆ ಪರ್ವತಯ್ಯ ಸುಜ್ಞಾನವ್ವ. ಈ ಆದರ್ಶ ದಂಪತಿಗಳ ಮಗನಾಗಿ 1121ರಲ್ಲಿ ದೇವರಿಗೆ ಹಿಪ್ಪೆರೆಯಲ್ಲಿ ಜನಿಸ್ತಾರೆ. ಆರಂಭದಲ್ಲಿ ಆಧ್ಯಾತ್ಮಿಕ ಶರಣ ಸಂಸ್ಕೃತಿ, ಬಸವ ತತ್ವ ಇದರ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂತಹ ಮಾಚಿದೇವರ ಕಾಯಕ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕಾಯಕದಲ್ಲಿ ಬಸವಣ್ಣನವರು ಹೇಳಿದ ಹಾಗೆ ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಕಾಯಕದಲ್ಲಿ ನಿಷ್ಠೆ ಇರಬೇಕು, ಕಾಯಕದಲ್ಲಿ ಶ್ರದ್ಧೆ ಇರಬೇಕು, ಕಾಯಕದಲ್ಲಿ ಭಕ್ತಿ ಇರಬೇಕು ಅಂತ 12ನೇ ಶತಮಾನದಲ್ಲಿ ಕಾಯಕದಲ್ಲಿ ಶ್ರದ್ಧೆ, ಭಕ್ತಿ ಜೊತೆಗೆ ಕಾಯಕವೇ ಕೈಲಾಸ ಅಂತಕ್ಕಂಥ ಬಸವಣ್ಣನವರ ತತ್ವ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥವರು 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಮಡಿವಾಳ ಮಾಚಿದೇವರ ಮಕ್ಕಳು. ಹೀಗಾಗಿ ಮಡಿವಾಳ ಮಾಚಿದೇವರು 12ನೇ ಶತಮಾನದಲ್ಲಿ ಇದೇ ನಮ್ಮ ಕಲ್ಯಾಣ ನಾಡಿನ ಬಸವ ಕಲ್ಯಾಣಕ್ಕೆ ಬಂದು ಅಂದಿನ ಶರಣರಲ್ಲಿ ಒಬ್ಬ ಮಹಾನ್ ಶರಣರಾಗಿರ್ತಕ್ಕಂಥ ಅಂಬಿಗರ ಚೌಡಣ್ಣನವರು ಅವರ ವೃತ್ತಿ ಜೀವನ ಬಟ್ಟೆ ತೊಳಿತಕ್ಕಂಥದ್ದು. ಮಡಿವಾಳ ಜನರ ಜೀವನ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ವೃತ್ತಿಯಲ್ಲಿ ಶ್ರದ್ಧೆ ಭಕ್ತಿಯಿಂದ ದೇವರನ್ನು ಕಂಡಿರ್ತಕ್ಕಂಥ, ಕಾಯಕದಲ್ಲಿ ದೇವರನ್ನು ಕಂಡಿರ್ತಕ್ಕಂಥ ಮಡಿವಾಳ ಮಾಚಿದೇವರು. ಅವರು 12ನೇ ಶತಮಾನದಲ್ಲಿ ಯಾವಾಗ ಸ್ತ್ರೀಯರಿಗೆ ಸಮಾನತೆ ಇರಲಿಲ್ಲ, ಮೇಲ್ಜಾತಿ, ಕೀಳ್ಜಾತಿ, ಅಂತರ್ಜಾತಿ, ಹೀಗಾಗಿ ಸಮಾಜದಲ್ಲಿ ಅಂಧಶ್ರದ್ಧೆ, ಮೂಢನಂಬಿಕೆ, ಆಚಾರ ವಿಚಾರಗಳಿದ್ದ ಮಕ್ಕಳೇ. ಆ ಕಾಲದಲ್ಲಿ